ನವೋದಯ ಪ್ರವೇಶ ಪರೀಕ್ಷೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭೋದಯಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಮತ್ತೊಂದು ಗದ್ಯ ಭಾಗದ ಕುರಿತಾಗಿ ಚರ್ಚೆ ಮಾಡೋಣ. ಯಾವ ರೀತಿಯಾಗಿ ನಾವು ಒಂದು ಗದ್ಯ ಭಾಗಕ್ಕೆ ಉತ್ತರವನ್ನು ಬರೆಯೋದು, ಯಾವ ರೀತಿಯಾಗಿ ಉತ್ತರ ನಾವು ಹುಡುಕೋದು ಕುರಿತಾಗಿ ಆಲೋಚಿಸೋಣ. ನೀವು ಪ್ರತಿಯೊಂದು ಗದ್ಯ ಭಾಗದ ಕುರಿತಾಗಿ ತಲ್ಲೀನತೆಯಿಂದ ನೀವು ಕ್ಲಾಸನ್ನು ಕೇಳಿ. ಪ್ರತಿಯೊಂದು ಗದ್ಯ ಭಾಗದಿಂದ ಕೂಡ ನೀವು ಒಂದೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತೀರಾ. ನೀವು ಪರೀಕ್ಷಾ ದೃಷ್ಟಿಯಿಂದ ಅಲ್ಲದಲೇ ಹಲವು ವಿಚಾರಗಳನ್ನು ತಿಳಿದುಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ನೀವು ಒಂದು ಗದ್ಯ ಭಾಗಗಳನ್ನು ಕೇಳ್ತಾ ಹೋಗಿ. ಈ ಮೂಲಕ ನಿಮಗೆ ಉತ್ತರಗಳು ಹಾಗೂ ಉತ್ತರಿಸುವ ವಿಧಾನ ನಿಮ್ಮ ಒಂದು ಜ್ಞಾನ ಮಟ್ಟವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾ, ಈ ದಿನ ನಾವು ಒಬ್ಬ ರಾಜನ ಕುರಿತಾಗಿ ಒಂದು ಗದ್ಯ ಭಾಗವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡೋಣ ಏನು ವಸ್ತು ವಿಷಯ ಇದೆ ಆ ಗದ್ಯ ಭಾಗದಲ್ಲಿ, ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ವ್ಯಾಕರಣಕ್ಕೆ ಅಥವಾ ನುಡಿಗಟ್ಟುಗಳಿಗೆ, ವಿರುದ್ಧಾರ್ಥಕ ಪದಗಳಿಗೆ ಅಥವಾ ಇನ್ನಿತರ ವಿಷಯಾಂಶಗಳಿಗೆ ಯಾವ ರೀತಿಯಾಗಿ ಇಲ್ಲಿ ಪ್ರಶ್ನೆಯನ್ನು ತೆಗೆದಿದ್ದಾರೆ ಪ್ರಶ್ನೆ ಪತ್ರಿಕಾ ವಿಭಾಗದವರು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆನಾ? ಓಕೆ. ಒಂದಾನೊಂದು ಕಾಲದಲ್ಲಿ ಮಾಲ್ಟಾ ಎಂಬಲ್ಲಿ ರಜಪೂತ ರಾಜ ಜೀವಿಸುತ್ತಿದ್ದ. ಒಂದಾನೊಂದು ಕಾಲದಲ್ಲಿ ಮಾಲ್ಟಾ ಎಂಬಲ್ಲಿ ರಜಪೂತ ರಾಜ ಜೀವಿಸುತ್ತಿದ್ದ. ಆ ರಾಜ್ಯವು ಚಿಕ್ಕದೂ ಶಾಂತವೂ ನೆಮ್ಮದಿಯಿಂದ ಕೂಡಿದುದೂ ಆಗಿತ್ತು. ಅಲ್ಲಿ ದೊಡ್ಡ ಯುದ್ಧಗಳಾಗಲಿ ರಾಜಕೀಯ ಸಮಸ್ಯೆಗಳಾಗಲಿ ಇರಲಿಲ್ಲ. ಅಲ್ಲಿ ದೊಡ್ಡ ಯುದ್ಧಗಳಾಗಲಿ ರಾಜಕೀಯ ಸಮಸ್ಯೆಗಳಾಗಲಿ ಇರಲಿಲ್ಲ. ತನ್ನ ಪ್ರಜೆಗಳನ್ನು ಸಂತೋಷಪಡಿಸುವುದು ಅವನ ಜೀವನದ ಒಂದು ಉದ್ದೇಶವಾಗಿತ್ತು. ಪ್ರಜೆಗಳನ್ನು ಸಂತೋಷಪಡಿಸುವುದು ಅವನ ಜೀವನದ ಉದ್ದೇಶ ಆಗಿತ್ತು ಅಂತ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಒಂದು ವರ್ಷ ಕಠಿಣವಾದ ಬರಗಾಲ ಬಂತು. ಒಂದು ವರ್ಷ ಏನಾಯಿತು ಅಂದರೆ ಬರಗಾಲ ಬಂತು ಅಂತ ಹೇಳ್ತಾ ಇದ್ದಾರೆ. ಗದ್ದೆಗಳು ಒಣಗಿದ್ದವು. ಬರಗಾಲ ಬಂತು ಅಂದರೆ ಮಳೆ ಬರೋದಿಲ್ಲ ಅಲ್ವಾ? ಈ ಒಂದು ಮಳೆ ಬರದೇ ಇರತಕ್ಕಂತಹ ಕಾರಣಕ್ಕಾಗಿ ಅಲ್ಲಿ ಗದ್ದೆಗಳು ಕೂಡ ಒಣಗಿ ಹೋದವು ಅಂತ ಹೇಳ್ತಾ ಇದ್ದಾವೆ. ಮತ್ತು ಒಡೆದವು. ಮರಗಳೆಲ್ಲ ಜೋಳಾಗಿದ್ದವು. ಅಂದರೆ ಅಲ್ಲಿ ಮರಕ್ಕೆ ನೀರು ಬೇಕು ಅಲ್ವಾ, ಅಲ್ಲಿ ನೀರಿಲ್ಲ. ಹಾಗಾಗಿ ಮರದಲ್ಲಿರ್ತಕ್ಕಂತಹ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ. ಅಲ್ಲಿ ಹಣ್ಣುಗಳಾಗಲಿ ಅಥವಾ ಯಾವುದೇ ರೀತಿಯ ಬೆಳೆಗಳಾಗಲಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯ ಪದಾರ್ಥಗಳು ಕೂಡ ಸಿಗ್ತಾ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ರಾಜನಿಗೆ ಚಿಂತೆಯಾಯಿತು. ಈ ಬರಗಾಲದಿಂದ ಅವನು ತನ್ನ ಪ್ರಜೆಗಳನ್ನು ಕಾಪಾಡುವುದು ಹೇಗೆ? ರಾಜನ ಉದ್ದೇಶ ಏನಾಗಿತ್ತು? ತನ್ನ ಪ್ರಜೆಗಳನ್ನು ಸಂತೋಷಪಡಿಸುವುದಾಗಿತ್ತು. ಆದರೆ ಈಗ ಬರಗಾಲ ಬಂದಿದೆ, ದೇಶದ ಜನತೆ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ನನ್ನ ಪ್ರಜೆಗಳನ್ನು ಯಾವ ರೀತಿಯಾಗಿ ಸಂತೋಷಪಡಿಸಬೇಕು ಅನ್ನೋದನ್ನು ಹುಡುಕಾಟದಲ್ಲಿದ್ದಾನೆ. ಯಾವ ರೀತಿ ಪ್ರಜೆಗಳನ್ನು ನಾನು ಸಂತೋಷಪಡಿಸಬೇಕು ಅಂತ ನೋಡಿ, ಅವನು ನರ್ಮದಾ ನದಿಯ ಬಳಿಗೆ ಹೋದ. ನರ್ಮದಾ ನದಿ ಬಳಿ ಹೋಗ್ತಾನೆ. ಹೋಗ್ಬಿಟ್ಟು ಮೊಣಕಾಲೂರಿ ಕುಳಿತು ಪ್ರಾರ್ಥಿಸಿದ. ಏನಂತ ಪ್ರಾರ್ಥಿಸ್ತಾನೆ ನೋಡೋಣ. ಓ ಪವಿತ್ರ ನರ್ಮದಾ, ಓ ಪವಿತ್ರ ನರ್ಮದಾ, ಮಳೆ ನೀಡಿ ನಮ್ಮನ್ನು ಆಶೀರ್ವಾದಿಸಿ, ಮಳೆಯನ್ನು ನೀಡಿ ನಮ್ಮನ್ನು ಆಶೀರ್ವದಿಸು ಅಂತ ಕೇಳ್ತಾ ಇದ್ದಾರೆ. ಬರಗಾಲದಿಂದ ನನ್ನ ಪ್ರಜೆಗಳನ್ನು ಕಾಪಾಡು, ಈ ಬರಗಾಲದಿಂದ ನನ್ನ ಪ್ರಜೆಗಳನ್ನು ಕಾಪಾಡು ಅಂತ ಕೇಳ್ತಾ ಇದ್ದಾರೆ. ಮೊದಲು ಹುಟ್ಟಿದ ಮಗುವನ್ನು ನಾನು ನಿನಗೆ ಅರ್ಪಿಸುತ್ತೇನೆ. ನನಗೆ ಹುಟ್ಟುವಂತಹ ಮೊದಲ ಮಗುವನ್ನು ನಾನು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಇಲ್ಲಿ ರಾಜ ನರ್ಮದಾ ನದಿಗೆ ಹೇಳ್ತಾ ಇದ್ದಾರೆ. ಹೆಚ್ಚು ಸಮಯವಾಗಲಿಲ್ಲ. ಆಕಾಶವು ಮೋಡಗಳಿಂದ ಮುಸುಕಿತು. ಅಂದರೆ ಆಕಾಶ ತುಂಬೆಲ್ಲ ಮೋಡಗಳು ಹುಟ್ಕೊಳ್ತಾ ಹೋಗ್ತಾವಂತೆ. ಜೋರಾಗಿ ಮಳೆ ಸುರಿಯಿತು. ಈಗ ಜೋರಾಗಿ ಮಳೆ ಸುರಿತಾ ಇದೆ. ಜನರು ಒದ್ದೆ ನೆಲವನ್ನು ಉತ್ತರು. ಅಂದರೆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮ ರೈತರು. ಭೂಮಿಯನ್ನು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ? ಬೀಜವನ್ನು ಹಾಕಿ ಸಸ್ಯಗಳನ್ನು ಬೆಳೀತಾರೆ ಅಲ್ವಾ? ಆಗ ನಮಗೆ ಪದಾರ್ಥಗಳು ಸಿಗ್ತವೆ. ಸಸ್ಯಗಳು ನಮಗೆ ಸಸ್ಯ ಆಹಾರ ಅಂತಕ್ಕಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ. ಬೀಜಗಳನ್ನು ಬಿತ್ತುತ್ತಾರೆ. ಕೆಲವು ತಿಂಗಳುಗಳ ಬಳಿಕ ಹುಲಸಾದ ಬೆಳೆಗಳನ್ನು ಕೊಯ್ದರು. ಬೆಳೆಗಳನ್ನು ಅವರು ಕೊಯ್ತಾರಂತೆ. ಜನರು ಸಂಭ್ರಮದಿಂದ ನಲಿದಾಡಿದರು. ನೋಡಿ, ಇದರಿಂದ ಜನರು ಸಂಭ್ರಮದಿಂದ ನಲಿದಾಡ್ತಾರಂತೆ.
ಒಬ್ಬ ರಾಜ ತನ್ನ ಪ್ರಜೆಗಳನ್ನು ಸಂತೋಷಪಡಿಸ್ಬೇಕು ಅಂತಕ್ಕಂಥ ಮಹದಾಸೆಯನ್ನು ಹೊಂದಿರ್ತಾನೆ. ಆದರೆ ಇಂತಹ ಸಮಯದಲ್ಲಿ ಬರಸಿಡಿಲು ಹಬ್ಬಸಿದಾಗ ಬರಗಾಲದ ಬರಸಿಡಿಲಿನಿಂದ ಆ ದೇಶ ತತ್ತರಿಸಿದಾಗ ಆ ರಾಜ ನರ್ಮದಾ ನದಿ ಬಳಿ ಹೋಗ್ಬಿಟ್ಟು, ಓ ನರ್ಮದಾ, ನಮ್ಮನ್ನು ಕಾಪಾಡು, ನಮ್ಮನ್ನು ಆಶೀರ್ವಾದಿಸು, ಮಳೆಯನ್ನು ನೀಡು, ನನಗೆ ಹುಟ್ಟತಕ್ಕಂತಹ ಮೊದಲ ಮಗುವನ್ನು ನಾನು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾನಂತೆ. ಸೊ ಹೀಗೆ ಹೇಳಿದ ಸ್ವಲ್ಪ ದಿನಗಳ ನಂತರ ಮೋಡಗಳು ಅಂತಕ್ಕಂಥದ್ದು ಆಕಾಶದಲ್ಲಿ ಮೋಡಗಳಾಗ್ಬಿಟ್ಟು ಜೋರಾಗಿ ಮಳೆ ಕೂಡ ಬಂತಂತೆ. ಆಗ ಜನರೆಲ್ಲ ಭೂಮಿಯನ್ನು ಉಳುಮೆ, ಅಂದರೆ ರೈತರು ಭೂಮಿಯನ್ನು ಉಳುಮೆ ಮಾಡಿ ಆ ಒಂದು ಬರಗಾಲದ ಸನ್ನಿವೇಶದಿಂದ ಸಂಭ್ರಮದ ಸನ್ನಿವೇಶದೆಡೆಗೆ ತಗೊಂಡು ಬರ್ತಾರೆ ಅಂತ ಇಲ್ಲಿ ಒಂದು ನಿಮಗೆ ಕಿರು ಟಿಪ್ಪಣಿಯನ್ನು ಕೊಡಲಾಗಿದೆ. ಸೊ ಹಾಗಾದರೆ ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡೋಣ. ರಾಜನ ಸಮಸ್ಯೆ ಏನಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಒಂದು ಆಪ್ಷನ್ ಯುದ್ಧಗಳು ಅಂತ ಇದೆ, ಎರಡನೇ ಆಪ್ಷನ್ ರಾಜಕಾರಣ ಅಂತ ಇದೆ, ಮೂರನೇ ಆಪ್ಷನ್ ಬರಗಾಲ ಅಂತ ಇದೆ, 4 ಪ್ರವಾಹ ಅಂತ ಇದೆ. ರಾಜನ ಸಮಸ್ಯೆ ಪ್ರವಾಹ ಆಗಿತ್ತಾ? ಇರಲಿಲ್ಲ, ಅಲ್ಲಿ ಬರಗಾಲ ಆಗಿತ್ತು ಅಲ್ವಾ. ನೆಕ್ಸ್ಟ್ ರಾಜಕಾರಣ ಆಗಿತ್ತಾ? ಯಾವುದಾದ್ರೂ ಬೇರೆ ದೇಶದವರು ಏನಾದರೂ ಯುದ್ಧ ಮಾಡಿದ್ರಾ? ಇಲ್ಲ, ಆ ರಾಜನ ಒಂದು ದೇಶದಲ್ಲಿ ಯುದ್ಧಗಳಾಗಲಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯುದ್ಧಗಳು ಇರಲಿಲ್ಲ, ರಾಜಕಾರಣದ ಸಮಸ್ಯೆಗಳು ಕೂಡ ಇರಲಿಲ್ಲ, ಅಲ್ಲಿ ಇದ್ದಿದ್ದು ಬರಗಾಲದ ಸಮಸ್ಯೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬರಗಾಲ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಹೇಳಿಕೆಯಿಂದ ರಜಪೂತ ರಾಜನು ತನ್ನ ಪ್ರಜೆಗಳನ್ನು ಪ್ರೀತಿಸುತ್ತಿದ್ದನೆಂದು ತಿಳಿಯುತ್ತದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಯಾವ ಹೇಳಿಕೆಯಿಂದ ರಜಪೂತ ರಾಜನು ತನ್ನ ಪ್ರಜೆಗಳನ್ನು ಪ್ರೀತಿಸುತ್ತಿದ್ದನೆಂದು ತಿಳಿಯುತ್ತದೆ? ಯಾವ ಹೇಳಿಕೆಗಳು ಅನ್ನೋದನ್ನು ನೋಡೋಣ. ಮೊದಲನೇ ಒಂದು ಆಯ್ಕೆ, ರಾಜನು ತನಗೆ ಮೊದಲು ಹುಟ್ಟಿದ ಮಗುವನ್ನು ನರ್ಮದಾ ನದಿಗೆ ಸಮರ್ಪಿಸುವುದರಿಂದ, ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಅವನು ರಾಜ್ಯದ ಧಾನ್ಯಗಳ ಉಗ್ರಾಣದ ಹೆಬ್ಬಾಗಿಲನ್ನು ತನ್ನ ಪ್ರಜೆಗಳಿಗೆ ತೆರೆದುದರಿಂದ ಅಂತ ಇದೆ. ಮೂರನೇ ಆಪ್ಷನ್, ಆಹಾರ ನೀಡಿ ಸಹಾಯ ಮಾಡುವಂತೆ ಅವನು ತನ್ನ ನೆರೆಯ ರಾಜ್ಯಗಳನ್ನು ಒತ್ತಾಯ ಮಾಡಿದುದರಿಂದ ಅಂತ ಇದೆ. 4ನೇ ಆಪ್ಷನ್, ಹಸಿದವರಿಗೆ ಊಟ ನೀಡಲು ಪರಿಹಾರ ಶಿಬಿರಗಳನ್ನು ಏರ್ಪಡಿಸುವುದರಿಂದ. ಒಬ್ಬ ರಾಜ ತನ್ನ ಪ್ರಜೆಗಳನ್ನು ಸಂತೋಷಪಡಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅವನು ಬರಗಾಲದ ಸಮಯದಲ್ಲಿ ತನ್ನಲ್ಲಿರ್ತಕ್ಕಂಥ ಉಗ್ರಾಣದಲ್ಲಿರ್ತಕ್ಕಂಥ ಆಹಾರ ಧಾನ್ಯಗಳನ್ನೆಲ್ಲವನ್ನೂ ಕೊಡ್ತಾನೆ, ಅದು ಸರಿನೇ. ಆದರೆ ಇಲ್ಲಿ ಯಾವ ಹೇಳಿಕೆಯಿಂದ ಅವನು ತನ್ನ ಪ್ರಜೆಗಳನ್ನು ಸಂತೋಷಪಡಿಸ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತಂದರೆ, ನಾನು ನಿಮಗೆ ಹೇಳಿದ್ದೆ, ಅವನು ತನಗೆ ಹುಟ್ಟತಕ್ಕಂಥ ಮೊದಲ ಮಗುವನ್ನು ನರ್ಮದಾ ನದಿಗೆ ಅರ್ಪಣೆ ಮಾಡ್ತೀನಿ ಅಂತಕ್ಕಂಥ ಹೇಳಿದ ಮಾತಲ್ಲಿ ನಾವು ಆ ರಾಜನಿಗೆ ಇರ್ತಕ್ಕಂತಹ ಪ್ರಜೆಗಳಿಗೆ ತೋರುವಂತಹ ಪ್ರೀತಿಯನ್ನು ನಾವು ಕಾಣ್ಬೋದು ಅಂತ ನೋಡ್ಬೋದು. ಸೊ ಹಾಗಾದರೆ ಮೊದಲನೇ ಆಯ್ಕೆ, ರಾಜನು ತನಗೆ ಮೊದಲು ಹುಟ್ಟಿದ ಮಗುವನ್ನು ನರ್ಮದಾ ನದಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಹೇಳಿಕೆನೇ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮೂರನೇ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಮೂರನೇ ಪ್ರಶ್ನೆ, ಬರಗಾಲವಿದ್ದಾಗ ಅಂತ ಇದೆ. ಮೊದಲ ಆಪ್ಷನ್, ಅಲ್ಲಿ ಧಾರಾಳ ಮಳೆ ಬರುತ್ತದೆ ಅಂತ ಇದೆ. ಎರಡನೇ ಆಪ್ಷನ್, ಭೂಮಿ ಒಣಗುತ್ತದೆ ಮತ್ತು ಒಡೆಯುತ್ತದೆ ಅಂತ ಇದೆ. ಮೂರನೇ ಆಪ್ಷನ್, ಜನರು ತುಂಬ ಸಂತೋಷದಲ್ಲಿರ್ತಾರೆ ಅಂತ ಇದೆ. 4ನೇ ಆಪ್ಷನ್, ಜನರು ಬೀಜಗಳನ್ನು ಬಿತ್ತುತ್ತಾರೆ ಅಂತ ಇದೆ. ನೋಡಿ, ಬರಗಾಲ ಬಂದಾಗ ಧಾರಾಳ ಮಳೆ ಬರ್ತದಾ? ಇಲ್ಲ, ಬರಗಾಲ ಬಂದಾಗ ಮಳೆ ಬರೋದಿಲ್ಲ ಅಲ್ವಾ. ಓಕೆ. ಎರಡನೇ ಆಪ್ಷನ್, ಭೂಮಿ ಒಣಗುತ್ತದೆ ಮತ್ತು ಒಡೆಯುತ್ತದೆ. ಹೌದು, ಬರಗಾಲ ಬಂದಾಗ ಮಳೆ ಇಲ್ಲದ ಸಮಯದಲ್ಲಿ ಭೂಮಿ ಒಣಗುತ್ತದೆ, ಬರಡಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸೆಕೆಂಡ್ ಆಗಿದೆ. ಹಾಗಾದರೆ ನೋಡೋಣ ಥರ್ಡ್ ಮತ್ತು ಫೋರ್ತ್ ಆಪ್ಷನ್ಸ್ ಏನಿರುತ್ತೆ ಅಂತ. ಥರ್ಡ್ ಆಪ್ಷನ್, ಜನರು ಸಂಭ್ರಮದಲ್ಲಿರ್ತಾರೆ, ಅಂದರೆ ಸಂತೋಷದಲ್ಲಿರ್ತಾರೆ ಅಂತ ಇದೆ. ಬರಗಾಲ ಬಂದಾಗ ಯಾರು ಸಂತೋಷದಲ್ಲಿರಲ್ಲ, ಅಲ್ಲಿ ದುಃಖದ ವಾತಾವರಣ ಇರುತ್ತೆ. 4ನೇ ಆಪ್ಷನ್, ಜನರು ಬೀಜಗಳನ್ನು ಬಿತ್ತುತ್ತಾರೆ. ಬರಗಾಲ ಬಂದಾಗ ಬೀಜ ಬಿತ್ತೋದು ಹೇಗೆ? ಬೀಜ ಬಿತ್ತಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ಮಳೆ ಬೇಕು ಅಲ್ವಾ, ನೀರು ಬೇಕು ಅಲ್ವಾ. ಸೊ ಹಾಗಾಗಿ ಸರಿಯಾದ ಉತ್ತರ ಭೂಮಿ ಒಣಗುತ್ತದೆ ಮತ್ತು ಒಡೆಯುತ್ತದೆ ಆಗಿದೆ. 4ನೇ ಆಪ್ಷನ್ ನೋಡಿ, 4ನೇ ಪ್ರಶ್ನೆ ನೋಡಿ, ರಾಜನು ನರ್ಮದಾ ನದಿಯನ್ನು ಯಾವುದಕ್ಕಾಗಿ ಪ್ರಾರ್ಥಿಸಿದ ಅಂತ ಕೇಳಿದ್ದಾರೆ. ಯಾವ ಕಾರಣಕ್ಕಾಗಿ ನರ್ಮದಾ ನದಿಯನ್ನು ಆ ರಾಜ ಪ್ರಾರ್ಥನೆ ಮಾಡ್ತಾನೆ ಅಂತಂದರೆ, ಆಪ್ಷನ್ ಫಸ್ಟ್ ಧಾನ್ಯಗಳಿಗಾಗಿ, ಆಪ್ಷನ್ 2 ಬರಗಾಲಕ್ಕಾಗಿ, ಆಪ್ಷನ್ 3 ಮಗುವಿಗಾಗಿ, ಆಪ್ಷನ್ 4 ಮಳೆಗಾಗಿ.
ಆ ರಾಜ ನರ್ಮದಾ ನದಿಗೆ ಯಾಕೆ ಹೋಗ್ತಾನೆ, ನರ್ಮದಾ ನದಿ ಬಳಿ ಯಾಕೆ ಹೋಗಿ ಯಾಕೆ ಪ್ರಾರ್ಥನೆ ಮಾಡ್ತಾನೆ? ಆಪ್ಷನ್ ಫಸ್ಟ್, ಧಾನ್ಯಗಳಿಗಾಗಿ. ಧಾನ್ಯಗಳು ಏನು, ನರ್ಮದಾ ನದಿ ಏನಾದರೂ ನಮಗೆ ಧಾನ್ಯಗಳು ಕೊಡುತ್ತಾ? ಇಲ್ಲ. ಸರಿಯಾದ ಉತ್ತರ ಧಾನ್ಯಗಳು ಅಲ್ಲ. ಆಪ್ಷನ್ 2 ಬರಗಾಲಕ್ಕಾಗಿ ಅಂತ ಇದೆ. ಬರಗಾಲಕ್ಕಾಗಿ ಯಾರಾದರೂ ನದಿ ಹತ್ರ ಪ್ರಾರ್ಥನೆ ಮಾಡ್ತಾರಾ? ಇಲ್ಲ. ಹಾಗಾದರೆ ಥರ್ಡ್ ಆಪ್ಷನ್ ಇದೆ, ಮಗುವಿಗಾಗಿ. ನದಿ ಏನಾದರೂ ಮಗು ಕೊಡುತ್ತಾ? ಇಲ್ಲ ಅಲ್ವಾ. ಸೊ ಇಲ್ಲಿ 4ನೇ ಆಪ್ಷನ್ ಕೊಟ್ಟಿದ್ದಾರೆ, ಮಳೆಗಾಗಿ. ಹೌದು, ಇಲ್ಲಿ ಮಳೆಗಾಗಿ ಆ ರಾಜ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಮಳೆ ಬಂದರೆ ನಮ್ಮ ದೇಶ ಸಂತೋಷವಾಗಿರುತ್ತೆ, ಬರಗಾಲದಿಂದ ಈ ಒಂದು ದೇಶವನ್ನು ಮುಕ್ತವಾಗಿ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ನರ್ಮದಾ ನದಿ ಬಳಿಗೆ ಹೋಗ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೆಚ್ಚು ಸಮಯವಾಗಲಿಲ್ಲ ಅಂದರೆ, ಹೆಚ್ಚು ಸಮಯವಾಗಲಿಲ್ಲ ಅಂದರೆ ಏನರ್ಥ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಆಯ್ಕೆ ನೋಡೋಣ, ಬಹಳ ಕಾಲದ ಹಿಂದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಸೆಕೆಂಡ್, ತುಂಬ ಹೊತ್ತಿನವರೆಗೆ ಅಂತ ಇದೆ. ಆಪ್ಷನ್ ಥರ್ಡ್, ಬಹಳ ಬೇಗನೆ ಅಂತ ಇದೆ. ಆಪ್ಷನ್ 4, ಹಿಂದಿನ ಕಾಲದಲ್ಲಿ ಅಂತ ಇದೆ. ಹೆಚ್ಚು ಸಮಯ ಆಗಲಿಲ್ಲ ಅಂದರೆ ಏನು ಅಂದರೆ ತಕ್ಷಣವೇ ಅಲ್ಲಿ ಘಟನೆ ನಡೆದಿದೆ ಅಂತ ಅರ್ಥ. ಹಾಗಾದರೆ ಬಹಳ ಕಾಲದ ಹಿಂದೆ ಅಂದರೆ ಅದು ತುಂಬ ಪುರಾತನ ಕಾಲದ್ದು, ಓಲ್ಡ್ ಏಜ್ ಓಲ್ಡ್ ಟೈಮ್ ಅಂತ ಹೇಳ್ತಾರಲ್ವ. ಸೊ ಇದಕ್ಕೂ ಸಂಬಂಧ ಇಲ್ಲ. ಸೊ ಹಾಗಾಗಿ ಆಪ್ಷನ್ 2 ನೋಡೋಣ. ತುಂಬ ಹೊತ್ತಿನವರೆಗೆ, ಹೆಚ್ಚು ಸಮಯವಾಗಲಿಲ್ಲ ಅಂದರೆ, ಹೆಚ್ಚು ಸಮಯವಾಯಿತು ಅಂದರೆ ತುಂಬ ಟೈಮ್ ಆಯಿತು ಅಂತ ಹೇಳ್ಬೋದು, ತುಂಬ ಹೊತ್ತಿನವರೆಗೆ ಅಂತ ಹೇಳ್ಬೋದಿತ್ತು. ಬಟ್ ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಹೆಚ್ಚು ಸಮಯವಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಬಹಳ ಬೇಗನೆ. ಸರಿಯಾದ ಉತ್ತರ ಬಹಳ ಬೇಗನೆ, ಹಿಂದಿನ ಕಾಲದಲ್ಲಿ ಅನ್ನೋದು ಕೂಡ ಅಲ್ಲ. ಸೊ ಹೆಚ್ಚು ಸಮಯವಾಗಲಿಲ್ಲ ಅಂತ ಅಂದರೆ ತುರ್ತು ಸಂದರ್ಭ, ಅಂದರೆ ಆಗಿಂದಾಗ್ಗೆ, ಅಂದರೆ ಬಹಳ ಸಮಯವಾಗಲಿಲ್ಲ, ಬಹಳ ಬೇಗನೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ, ಅದಕ್ಕೆ ಉತ್ತರಿಸುವ ವಿಧಾನ ಕೂಡ ಈ ರೀತಿಯಾಗಿ ಮಾಡಬೇಕು. ನಿಮಗೆ ಅರ್ಧ ಗಂಟೆಯೊಳಗೆ 25 ಅಂಕಗಳಿಗೆ ನೀವು ಈ ಒಂದು ಗದ್ಯ ಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀರಾ. ನೀವು ಮೊದಲಿಗೆ ಗಮನ ಇಟ್ಟು ಆ ಒಂದು ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ಗಳನ್ನು ನೋಡ್ತಾ ಹೋಗಿ. ನಿಮಗೆ ಒಂದು ಕನ್ನಡ ಮಾಧ್ಯಮದವ್ರಿಗೆ ಒಂದು ಒಳ್ಳೆಯ ಶುಭ ಸಮಾಚಾರ ಏನಂತ ಅಂದರೆ, ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಅಂದರೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಪ್ಯಾಸೇಜನ್ನು ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಅವರು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆದರೆ ನೀವು ಕನ್ನಡ ಮಾಧ್ಯಮದವರು, ಕನ್ನಡ ಮಾತೃಭಾಷೆ ನಿಮ್ಮದು, ನೀವು ಪ್ರತಿನಿತ್ಯ ಕನ್ನಡದಲ್ಲಿ ಮಾತಾಡ್ತಾ ಇರ್ತೀರ, ನಿಮಗೆ ಘಟನೆಯನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುವ ಒಂದು ಗುಣಮಟ್ಟ ನಿಮ್ಮಲ್ಲಿರುತ್ತೆ, ಜ್ಞಾನಮಟ್ಟ ಅಂತಕ್ಕಂಥದ್ದು ಆ ರೀತಿ ಇರುತ್ತೆ. ಹಾಗಾಗಿ ನೀವು ಆ ಒಂದು ಘಟನೆಯನ್ನು, ಸಂದರ್ಭವನ್ನು ತಕ್ಷಣ ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ಒಂದು ಪ್ಯಾಸೇಜ್ಗಳಿಗೆ ನೀವು ಸುಲಭವಾಗಿ ಉತ್ತರವನ್ನು ಹೇಳ್ತೀರಾ ಅಂತಕ್ಕಂಥ ಒಂದು ಭರವಸೆಯಿಂದ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಇನ್ನಿತರ ಗದ್ಯ ಭಾಗಗಳನ್ನು ನಿಮಗೆ ಉದಾಹರಣೆಗಳ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತೀನಿ. ಧನ್ಯವಾದಗಳು.